ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೀಗ ಕೋರ್ಟ್ ಆದೇಶದ ಪ್ರತಿ ಟಿವಿ9ಗೆ ಲಭ್ಯವಾಗಿದೆ. ಕೋರ್ಟ್ ಆದೇಶದ ಪ್ರತಿ ಟಿವಿ9ಗೆ ಲಭ್ಯವಾಗಿದೆ. ನ್ಯಾಯಾಲಯದ ಆದೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು A1, ಇನ್ನು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು A2 ಆಗಿದ್ದಾರೆ. ಇತ್ತ A3 ಮಲ್ಲಿಕಾರ್ಜುನ ಸ್ವಾಮಿ, ಅದೇ ರೀತಿ A4 ದೇವರಾಜ್. ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಆದೇಶ ಪ್ರತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ ಆದೇಶದ ಪ್ರತಿ ಇದೀಗ ಟಿವಿ9ಗೆ ಲಭ್ಯವಾಗಿದೆ. ಇನ್ನು ನ್ಯಾಯಾಲಯದ ಆದೇಶದಲ್ಲಿ A1 ಆಗಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ಅದೇ ರೀತಿ ಅವರ ಪತ್ನಿ ಪಾರ್ವತಿ ಅವರು A2, A3 ಮಲ್ಲಿಕಾರ್ಜುನ ಸ್ವಾಮಿ, ಅದೇ ರೀತಿ A4 ದೇವರಾಜ್ ಅವರು. ಇದು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಲೋಕಾಯುಕ್ತ ತನಿಖೆ ಆದೇಶದ ಪ್ರತಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವರಾಜ್. ಶಿವರಾಜ್, ಇದೀಗ ಟಿವಿ9ಗೆ ಕೋರ್ಟ್ ಆದೇಶದ ಪ್ರತಿ ಲಭ್ಯವಾಗಿದೆ. ಏನೆಲ್ಲ ವಿಚಾರ ಆ ಆದೇಶದ ಪ್ರತಿಯಲ್ಲಿ ಇದೆ? ಶುಭಶ್ರೀ, ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಸ್ಪೆಸಿಫಿಕ್ ಆಗಿ A1 ಸಿದ್ದರಾಮಯ್ಯನವರು ಆರೋಪಿ 1 ಆಗಿ ಸಿದ್ದರಾಮಯ್ಯನವರು, ಆರೋಪಿ 2 A2 ಆಗಿ ಪಾರ್ವತಿ, A3 ಆಗಿ ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜು ಹಾಗೂ A5 ಅದರ್ಸ್ ಇತರರನ್ನ ಈಗಾಗಲೇ ಇವರ ವಿರುದ್ಧ FIR ಅನ್ನು ದಾಖಲು ಮಾಡೋದಕ್ಕೆ ಈಗಾಗಲೇ ಆದೇಶವನ್ನ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಗಜಾನನ್ ಭಟ್ ಅವರು ಆದೇಶವನ್ನ ಮಾಡಿದ್ದಾರೆ. IPC ಸೆಕ್ಷನ್ 403, 406, 420, 426, 465, 468 ಹಾಗೂ 340 ಹಾಗೂ 351 ಅಡಿಯಲ್ಲಿ ಈಗಾಗಲೇ ಇವರ ವಿರುದ್ಧ FIR ಅನ್ನು ದಾಖಲು ಮಾಡಿಕೊಂಡು ಸಮಗ್ರವಾಗಿ ತನಿಖೆಯನ್ನು ನಡೆಸಿ 3 ತಿಂಗಳ ಒಳಗಾಗಿ ವರದಿಯನ್ನು ಸಲ್ಲಿಸೋದಕ್ಕೆ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಆದೇಶದ ಪ್ರತಿಯನ್ನ ಈಗಾಗಲೇ ಪಡೆದುಕೊಂಡಿರ್ತಕ್ಕಂಥ ಲೋಕಾಯುಕ್ತ SP ಉದೇಶ್ ಅವರು ಈಗಾಗಲೇ ನ್ಯಾಯಾಲಯಕ್ಕೆ ಆಗಮಿಸಿದ್ರು. ನ್ಯಾಯಾಲಯದಲ್ಲೇ ಆದೇಶ ಪ್ರತಿಯನ್ನ ಪಡೆದುಕೊಂಡು ತೆರಳಿರ್ತಕ್ಕಂಥದ್ದು. ಈ ಕೆಲವೇ ನಿಮಿಷಗಳಲ್ಲಿ ಈಗಾಗಲೇ FIR ಅನ್ನ ದಾಖಲು ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಮಾಡ್ಕೊಳ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಕ್ಲೀನ್ ಇಮೇಜ್ ಅನ್ನ ಹೊಂದಿದ್ದಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಕಪ್ಪು ಚುಕ್ಕೆಯಾಗಿ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದಂತಹ ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ತನಿಖೆ ನಡೆಸೋದಕ್ಕೆ ಸಾಕಷ್ಟು ಗೊಂದಲಗಳು ಇದ್ದಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ 3 ಕೂಡ ಖಾಸಗಿ ದೂರುದಾರರು ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಮುಂದೆ ಕೂಡ ದೂರನ್ನು ನೀಡಿದ್ರು. ರಾಜ್ಯಪಾಲರು ಕೂಡ ಈ ಒಂದು ತನಿಖೆಗೆ, ಅಂದ್ರೆ ಒಂದು ಪ್ರಾಥಮಿಕ ತನಿಖೆಗೆ ಹಾಗೂ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಒಳಪಡಿಸುವ ಕುರಿತಂತೆ ಆರ್ಡರ್ ಅನ್ನ ಪಾಸ್ ಮಾಡಿದ್ರು. ಅವರ ವಿವೇಚನಾ ಅಧಿಕಾರವನ್ನು ಕೂಡ ಬಳಸಿದ್ರು. ಈ ಒಂದು ವಿವೇಚನಾ ಅಧಿಕಾರವನ್ನು ಕೂಡ ಪ್ರಶ್ನೆಯನ್ನ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಹಿಂದೆ ಕ್ಯಾಬಿನೆಟ್ ನ ಸದಸ್ಯರು ಕೂಡ, ಕ್ಯಾಬಿನೆಟ್ ನ ಸಚಿವ ಸಂಪುಟ ಸಮಿತಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಯಾವುದೇ ರೀತಿಯ ತನಿಖೆಯನ್ನ ಕೈಗೊಳ್ಳಬಾರದು ಅಂತ ಹೇಳಿ ನಿರ್ಣಯವನ್ನ ಕೈಗೊಂಡು ರಾಜ್ಯಪಾಲರಿಗೂ ಕೂಡ ಕೊಡಿಸ್ಕೊಟ್ಟಿದ್ರು. ಇಷ್ಟೆಲ್ಲ ಆದಾಗ್ಯೂ ಕೂಡ ಈ ಒಂದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧನ್ಯವಾದ ಶಿವರಾಜ್ ತಮ್ಮೆಲ್ಲ ಮಾಹಿತಿಗೆ.